ಯಾರಾದರೂ ಮನೆ ಇಂಟೀರಿಯಲ್ ಮಾಡಿಸ್ತೀನಿ ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಅದು ಮನೆ ಕಟ್ಟಿದಾದಮೇಲೆ ವಾಸವಾಗಿರಬೇಕಾದ್ರೆ ಇಂಟೀರಿಯಲ್ ಏನಾದರೂ ಮಾಡಿಸ್ತೀನಿ ಅಂದರೆ ದಯವಿಟ್ಟು ಮಾಡಿಸ್ಬೇಡಿ. ಯಪ್ಪ, ನಾವು ಮೊದಲೇ ಏನೇ ಇದ್ರೂ ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ನಾನು ಮೋದಿ ಕೇರ್ ಬಿಸ್ನೆಸ್ ಮಾಡೋದ್ರಿಂದ ನಾನು ಪ್ರಾಡಕ್ಟ್ ಜೋಡಿಸ್ಕೊಳ್ಳೋಕ್ಕೆ ಅಂತ ನೋಡಿ ಈ ಸ್ಪೇಸಲ್ಲಿ ಕಿಚನ್ ಹತ್ರ ಆರ್ಚ್ ಮಾಡಿಸ್ಬೇಕಿತ್ತು. ನಾನು ಮೋದಿ ಕೇರ್ ಬಿಸ್ನೆಸ್ ಮಾಡೋದ್ರಿಂದ ಪ್ರಾಡಕ್ಟ್ ಜೋಡ್ಸೋಕ್ಕೆ ಅಂತ ಈ ರೀತಿ ಬಾಕ್ಸ್ ಮಾಡಿಸ್ಕೊಂಡಿದ್ದೆ. ಯಾಕೆಂದರೆ ಪ್ರಾಡಕ್ಟ್ಗೆ ನನಗೆ ಸ್ಪೇಸು ಅಲ್ಲೇ ಇದ್ದಿದ್ದು, ಬೇರೆ ಕಡೆ ಎಲ್ಲೂ ಅಂದರೆ ಮನೆ ಒಳಗಡೆಯಿಂದ ಬಂದರೆ ಡೈರೆಕ್ಟಾಗಿ ಕಾಣೋ ಥರ ಇದ್ರಿಗೆ ಅಲ್ಲೇ ಇದ್ದಿದ್ದು. ಅದೇ ಸ್ಪೇಸಲ್ಲಿ ಪ್ರಾಡಕ್ಟ್ಗೆ ಇಟ್ಕೊಳ್ಳೋಕ್ಕೆ ಅಂತ ಮಾಡಿಸ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಇವಾಗ ನಾನು ಅದು ಇಟ್ಕೊಂಡಿದ್ರಿಂದ ಮನೆ ಲುಕ್ಕೇ ಹೋಯ್ತು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ರಿಮೂವ್ ಮಾಡಿಸಿ ನೋಡಿ ಬೇಜಾರಾಗ್ತಾಯಿದೆ ನನಗೆ. ಪ್ರಾಡಕ್ಟ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಕಿಚನ್ ಆರ್ಚ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಏನೇ ಪ್ಲ್ಯಾನ್ ಮಾಡೋಗಿದ್ರು, ಮನೆ ಕಟ್ಟಬೇಕಾದ್ರೆ ಏನೇ ಇಂಟೀರಿಯಲ್ ಇದ್ದರೂ ಏನೇ ಡೆಕೋರೇಷನ್ ಇದ್ರೂ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಮಾಡಿಸ್ಕೊಂಡು ಮನೆ ಒಳಗೆ ಬಂದರೆ ತುಂಬ ಬೆಸ್ಟು. ಮನೆ ಎಲ್ಲ ಆದಮೇಲೆ ವಾಸವಾಗಿರಬೇಕಾದ್ರೆ ಎಲ್ಲ ರಿಮೂವ್ ಮಾಡಿ ಇಂಟೀರಿಯಲ್ ಮಾಡಿಸ್ತೀನಿ ಅಂದರೆ ನೋಡಿ ಎಷ್ಟು ಡಸ್ಟ್ ಇದೆ ಅಂದರೆ, ಸೀರಿಯಸ್ ಆಗಿ ಅಷ್ಟು ಡಸ್ಟ್ ಇದೆ. ನಿಜವಾಗ್ಲೂ ಮನೇಲಿ ಇರೋಕ್ಕಾಗ್ತಾಯಿಲ್ಲ. ಮೂಗು ಮುಚ್ಕೊಂಡು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾಯಿದ್ದೀವಿ ನಾವು. ಅಷ್ಟು ಡಸ್ಟ್ ಇದೆ. ಮಲ್ಕೊಳ್ಳೋಕೆ ಜಾಗ ಇಲ್ಲ, ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಜಾಗ ಇಲ್ಲ. ಅಷ್ಟು ಡಸ್ಟ್ ಇದೆ, ಸಿಕ್ಕಾಪಟ್ಟೆ ಡಸ್ಟು. ಹೋಗೋಕ್ಕಾಗ್ತಾಯಿಲ್ಲ. ಅಯ್ಯೋ ದೇವರೇ ಅನಿಸ್ಬಿಟ್ಟಿದ್ದೇನೆ, ಯಾಕಾದರೂ ಮಾಡಿಸ್ತಾ ಇದ್ದೀವೋ ಅನಿಸ್ಬಿಟ್ಟಿದ್ದೇನೆ ಸೀರಿಯಸ್ ಆಗಿ. ಅಷ್ಟು ಆಗೋಗ್ಬಿಟ್ಟಿದೆ ನಿಜವಾಗ್ಲೂ. ಏನೇ ಪ್ಲ್ಯಾನ್ ಮಾಡೋ ಹಾಗಿದ್ರೂ ನೋಡಿ ಮಾಸ್ಕ್ ಎಲ್ಲ ಹಾಕ್ಕೊಂಡು ಓಡಾಡ್ತಾಯಿದ್ದೀನಿ. ನಿಜವಾಗ್ಲೂ ನಾನು ಇರೋಕ್ಕಾಗ್ತಾಯಿಲ್ಲ ಮನೆ ಒಳಗಡೆ. ಮಲಗೋಕ್ಕಷ್ಟೇ ಸ್ಪೇಸ್ ಇರೋದು, ಇನ್ನು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಎಲ್ಲ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾಯಿದೆ ನನಗೆ. ಏನೇ ಪ್ಲ್ಯಾನ್ ಮಾಡೋಂಗಿದ್ರು ದಯವಿಟ್ಟು ಯಾರೇನೇ ಆದರೂ ಮೊದಲೇ ಪ್ಲ್ಯಾನ್ ಮಾಡ್ಕೊಬಿಡಿ. ಮೊದಲೇ ಎಲ್ಲ ನೀಟಾಗಿ ಮಾಡಿಸ್ಕೊಂಡು ಮನೆಗೆ ಹೋಗಿ ಮನೇಲಿ ಇದ್ಕೊಂಡು ಇಂಟೀರಿಯಲ್ ಮಾಡಿಸ್ತೀನಿ ಅಂದರೆ ಸೀರಿಯಸ್ಲಿ ಅಷ್ಟು ಬೇಜಾರಾಗ್ತಾಯಿದೆ ನನಗೆ. ಫಿನಿಶ್ ಆದಮೇಲೆ ಲುಕ್ ನೋಡೋಕೆ ತುಂಬ ಖುಷಿ ಆಗುತ್ತೆ, ಬಟ್ ಕ್ಲೀನ್ ಮಾಡೋದಿದೆಯಲ್ಲ ನಿಜವಾಗ್ಲೂ ನಾವಂತೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಡೀಪ್ ಕ್ಲೀನ್ ಮಾಡೋರನ್ನೇ ಕರೆಸ್ಬೇಕು, ಅಷ್ಟು ಗಬ್ಬೆದೋಗಿದೆ ಮನೆ. ಯಾವಾಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು? ನನಗಂತೂ ಬೇಜಾರಾಗೋಗ್ಬಿಟ್ಟಿದೆ. ಯಾವಾಗ ಇದನ್ನೆಲ್ಲ ಮುಗಿಸ್ಕೊಳ್ಳೋದು? ಯಾರಪ್ಪ ಕ್ಲೀನ್ ಮಾಡೋರು? ಇನ್ನು ಜಾತ್ರೆ ಟೈಮಲ್ಲಿ ಬೇರೆ ಕ್ಲೀನ್ ಮಾಡಬೇಕು. ಇವಾಗೆಲ್ಲ ಬೇಕಿತ್ತ ನಮಗೆ? ನಿಜವಾಗ್ಲೂ ನಮ್ಮ ಯಜಮಾನನ್ನ ಹಿಡ್ಕೊಂಡು ಕುಟ್ಬಿಡೋಣ ಅಷ್ಟು ಕೋಪ ಬರ್ತಾಯಿದೆ ನನಗೆ. ಅಷ್ಟು ಕೋಪ ಬರ್ತಾಯಿದೆ. ಮನೆ ನೋಡೋಕ್ಕಾಗ್ತಾಯಿಲ್ಲ, ಇರೋಕ್ಕಾಗ್ತಾಯಿಲ್ಲ ಸೀರಿಯಸ್ಲಿ ಫ್ರೆಂಡ್ಸ್. ಏನೇ ಮಾಡ್ಕೋಬೇಕಿದ್ರು ಮನೆ ಕಟ್ಟಬೇಕು ಮುಂಚೆ, ಮನೆ ಕಟ್ಟಬೇಕಾದ್ರೇ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಬನ್ನಿ. ಆಮೇಲೆ ನೋಡಿ ಇವರು ಕಾರ್ಪೆಂಟ್ರುಗಳು ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ. ಶಿವ ಅನಿಸುತ್ತೆ ನನಗೆ. ಹೆಂಗಪ್ಪ ಕ್ಲೀನ್ ಮಾಡೋದು? ದೊಡ್ಡದಾಗಿ ಗೂಡ್ಸ್ಬಿಟ್ಟು ಹೋಗ್ಬಿಡ್ತಾರೆ. ರಾತ್ರಿ ಅವರೆಲ್ಲ ಹೋದ್ಮೇಲೆ ಕ್ಲೀನ್ ಮಾಡಿ ಮಲ್ಗೋಕ್ಕಾಗಲ್ಲ. ಸ್ನಾನ ಮಾಡಿನೇ ಮಲ್ಕೋಬೇಕು. ಅಷ್ಟು ಡಸ್ಟ್ ಇದೆ, ಅಷ್ಟು ಹೆವಿ ಅಂದರೆ ಹೆವಿ. ನಾವಂತೂ ಕ್ಲೀನ್ ಮಾಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ಡೀಪ್ ಕ್ಲೀನರ್ ಕಳಿಸಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿಸ್ಲೇಬೇಕು, ಅಷ್ಟು ಗಲೀಜಾಗಿದೆ ನೋಡಿ. ಯಾರಾದರೂ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನಮ್ಮ ಮನೆ ಅವಸ್ಥೆ ನೋಡಿಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಎಲ್ಲ ಮನೆ ಕಟ್ಬೇಕಾದ್ರೆ ಮಾಡ್ಕೊಳ್ಳಿ. ನಿಜವಾಗ್ಲೂ ನನಗಂತೂ ಸಾಕಾಗೋಗ್ಬಿಟ್ಟಿದೆ. ನೋಡಿದ್ಮೇಲೆ ಖುಷಿ ಆಗ್ತಾಯಿದೆ, ಒಳ್ಳೆ ಲುಕ್ ಕಾಣ್ತಾ ಇದೆ ಅಂತ. ಬಟ್ ಆದರೆ ಕ್ಲೀನಿಂಗ್ ಇದೆಯಲ್ಲ, ಅದು ನೆನೆಸ್ಕೊಂಡ್ರೆ ಚಳಿ ಜ್ವರ ಬರುತ್ತೆ ನನಗೆ. ಡೈಲಿ ಡಸ್ಟ್ ಅಲರ್ಜಿ ಆಗ್ಬಿಟ್ಟು ಗಂಟ್ಲು ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ನನಗೆ. ಅಷ್ಟು ಡಸ್ಟ್ ಆಗಿದೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾಯಿದ್ದೀನಿ. ಇವರಂತೂ ಕಾರ್ಪೆಂಟ್ರಂತೂ ಹೆವಿ ಗಲೀಜು. ಅವ್ರು ವಾಶ್ರೂಮ್ಗೆ ಹೋದ್ರೂ ಗಲೀಜು, ಎಲ್ಲೋದ್ರೂ ಎಲ್ಲ ಗಲೀಜು. ಬೇಜಾರಪ್ಪ. ಏನಾದರೂ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಎಲ್ಲ ಮನೆ ಕಟ್ಟಬೇಕಾದ್ರೇ ಮಾಡ್ಕೊಬಿಡಿ. ಆಮೇಲೆ ಮಾಡಿಸ್ತೀನಿ ಅಂದರೆ, ಬಟ್ ಮಾಡಿಸ್ಬೇಕಾದ್ರೆ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ. ಆದರೆ ಕ್ಲೀನ್ ಮಾಡ್ಬೇಕಾದ್ರೆ ಇದಿಲ್ಲ, ತುಂಬ ಅಳು ಬರುತ್ತಪ್ಪ. ಅಯ್ಯೋ ಶಿವ ಅನಿಸುತ್ತೆ. ಹೇಗಿದೆ ಇಂಟೀರಿಯರ್? ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.